ಒಂದು ಈಗಾಗಲೇ ನಾವು ಕೂತಿರೋ ಜಾಗ PGC ಅಂತ ಹೇಳ್ತೀವಿ, ಪೆನಿನ್ಸುಲರ್ ನೈಸಿಕ್ ಕಾಂಪ್ಲೆಕ್ಸ್ ಅಂತ. ಕಾಂಪ್ಲೆಕ್ಸ್ ಅನ್ನೋ ವರ್ಡಲ್ಲೇ ನಿಮ್ಗೆ ಅರ್ಥ ಆಗುತ್ತೆ, ಇದು ಒಂದು ಟೈಪ್ ರಾಕ್ ಅಲ್ಲ, ಒಂದು ಮೇಜರ್ ರಾಕ್ ಟೈಪ್ ಇದೆ, ಅದು ನೈಸಿಕ್ ರಾಕ್. ಅದ್ರ ಜೊತೆ ಗ್ರಾನೈಟು ಸೇರಿಕೊಂಡಿದೆ, ಡಾಲ್ರೈಟು ಸೇರಿಕೊಂಡಿದೆ, ಆಂಫಿಬ್ಲೈಟು ಸೇರಿಕೊಂಡಿದೆ. ಇದೊಂದು ವಿಶೇಷವಾದ ಕಾಂಪ್ಲೆಕ್ಸಲ್ಲಿ ನಾವು ವಾಸ ಮಾಡ್ತಾ ಇದ್ದೀವಿ. ಇದಾಗಲೇ ಬೇಕಾದಷ್ಟು ಡಿಸ್ಟರ್ಬ್ ಆಗಿದೆ, ಹಾಗಾಗಿನೇ ಫ್ರ್ಯಾಕ್ಚರ್ಸ್ ಡೆವಲಪ್ ಆಗಿದೆ. ಅದು ಫಸ್ಟ್ ಸೆಟ್ಟು, ಸೆಕೆಂಡ್ ಸೆಟ್ಟು, ಥರ್ಡ್ ಸೆಟ್ ಅಂತ ಐಡೆಂಟಿಫೈ ಮಾಡ್ತಾ ಇದ್ದೀವಿ ಜಿಯೋಫಿಸಿಕಲ್ ಸರ್ವೆ ಎಲ್ಲ ಯೂಸ್ ಮಾಡಿಕೊಂಡು. ಇಲ್ಲಿ ಮೊದಲನಾಗಿ ಏನು DPR ಮಾಡ್ತಿದ್ದಾರೆ, ಏನು EIA ಬಗ್ಗೆ ಮಾತಾಡ್ತಿದ್ದಾರೆ, ಎನ್ವೈರನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟು, ಇವ್ಯಾವು ಸರಿಯಾಗಿ ಆಗಿಲ್ದಿರೋದೇ ಮೂಲ ಕಾರಣ ಆಗುತ್ತೆ. DPR ಮಾಡುವಾಗ ಇಂಟಿಗ್ರೇಟ್ ಅಪ್ರೋಚ್ ಮಾಡಿಕೊಂಡು ಅಲ್ಲಿ ಎಂಜಿನಿಯರ್ಸು, ಆರ್ಕಿಟೆಕ್ಟ್ಸು, ಜಿಯಾಲಜಿಸ್ಟು, ಗ್ರೌಂಡ್ ವಾಟರ್ ಬಗ್ಗೆ ವರ್ಕ್ ಮಾಡೋರು, ವಾಟರ್ ಸಿಸ್ಟಮ್ ಬಗ್ಗೆ ಬೇರೆ ವರ್ಕ್ ಮಾಡೋರು, ಹಾಗೆ ಪೊಲ್ಯೂಷನ್ ಬಗ್ಗೆ ವರ್ಕ್ ಮಾಡೋರು, ಎಲ್ಲರೂ ಬರಬೇಕಲ್ಲಿ. ಆ ಕೆಲಸ ಇಲ್ಲಿ ಆಗಿಲ್ಲ ಅಂತ ಅನಿಸುತ್ತೆ. ಅದರಿಂದ ಮೊದಲನೇ ಫೇಲ್ಯೂರ್ ಅದೇನೆ, ಒಟ್ಟಿಗೆ ಸೇರಿಕೊಂಡು ಇಂಟಿಗ್ರೇಟ್ ಅಪ್ರೋಚ್ ಮಾಡಿಲ್ಲದೆ. ಹಾಗೆಯೇ ಅಕಸ್ಮಾತ್ ಏನಾದರೂ ನಾವು ಮಾಡಿದ್ದೀವಿ DPR ಅಂದರೆ ಖಂಡಿತವಾಗಿಯೂ ಯಾವಾಗ ಇಂಟಿಗ್ರೇಟೆಡ್ ಅಪ್ರೋಚ್ ಮಾಡಿಲ್ಲ ಅದು ಫೇಲ್ಡ್ ಮಾಡಲಾಗಿರುತ್ತೆ. ಇನ್ನು ಹೆಚ್ಚಿಗೆ ಹೇಳೋದೇ ಬೇಡ ಬೆಲೆ. ಆಮೇಲೆ ಎನ್ವೈರನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಬಗ್ಗೆ ಮಾತಾಡೋಕ್ಕೆ ಹೋದರೆ ಮಾಡೇ ಇಲ್ಲ ಅಂತ ಧ್ವನಿ ಬರ್ತಾ ಇದೆ. ಇದು ನನಗನ್ಸಿದ್ದು, ನಾವು ಇತ್ತೀಚೆಗೆ ನೋಡ್ತಾ ಇರೋದು ಈ EIA ಅನ್ನೋದು ಮಾಡಬೇಕು ಅಂತ ಇದ್ರೂ ಕೂಡ ಯಾವುದೋ ಲೂಪ್ ಹೋಲ್ನಲ್ಲಿ ಅದು ಬೇಡ ಅಂತ ಹೋಗ್ತಿದ್ದಾರೆ, ತಪ್ಪಿಸ್ಕೋತಿದ್ದಾರೆ, ಎಲ್ಲೂ ಮಾಡ್ತಾ ಇಲ್ಲ. ಅದನ್ನು ನಾನು ಹೆಚ್ಚಾಗಿ ಕಾಣ್ತೀನಿ. ಉದಾಹರಣೆಗೆ ನಾನು ಭಾರತೀಯನೂ ಕೂಡ ಈ ಮರ ಕಡೆಗೆ ಬಂದಾಗ EIA ಮಾಡಿದ್ರೆ ಅಂತ ಕೇಳ್ತಾರೆ, ಬಿಲ್ಡಿಂಗ್ ಕಟ್ಟಕ್ಕೆ ಬಂದಾಗ ಇಲ್ಲ ಅಂತ ಹೇಳ್ತಾರೆ. ಅದರಿಂದ ಏನಾಗ್ತಿದೆ, DPR, EIA ಇವೆಲ್ಲನೂ ಸುಮ್ಮನೆ ನಾಟಕ, ಐ ವಾಶ್ ಆಗ್ತಾ ಇರ್ಬೋದು. ಇದನ್ನು ಮೊದಲು ತಪ್ಪಿಸ್ಬೇಕು. ಆಮೇಲೆ ನಾವೇನು ಹಾರ್ಡ್ ರಾಕ್ ಮೇಲೆ ಕೂತಿದ್ದೀವಿ, ಸದ್ಯಕ್ಕೆ ನಮಗೆ ಬೇರೆ ವಿಧಾನಗಳಲ್ಲಿ ಟ್ರಾನ್ಸ್ಪೋರ್ಟೇಷನ್ ಮಾಡಿಕೊಂಡ್ರೆ ಅನುಕೂಲ ಆಗೋಷ್ಟು ಇದರ ಮೂಲಕ ಆಗೋಲ್ಲ. ಯಾಕೆಂದರೆ ಇಲ್ಲಿ ಸೆಡಿಮೆಂಟ್ ರಾಕ್ಸ್ ಇಲ್ಲದಿರೋದ್ರಿಂದ, ಟೋಟಲಿ ನೈಸಿಕ್ ರಾಕೆ ತುಂಬಿರೋದ್ರಿಂದ ನಾವು ಬಹಳ ಕಷ್ಟಪಟ್ಟು ಏನೋ ಮಾಡಬೇಕಾಗತ್ತೆ. ಅದಕ್ಕೆ ಪೆನಾಲ್ಟಿ ಬಹಳ ಕಟ್ಟಬೇಕಾಗತ್ತೆ. ಅಕಸ್ಮಾತ್ ಸಾಧ್ಯ ಆದರೂ ಕೂಡ ತೀವ್ರವಾದ ಪೊಲ್ಯೂಷನ್ ಆಗ್ಬೋದು, ಗ್ರೌಂಡ್ ವಾಟರ್ ಡಿಸ್ಟರ್ಬೆನ್ಸ್ ಆಗ್ಬೋದು, ವಾಟರ್ ಟೇಬಲ್ ಕುಸಿಬಹುದು, ವಾಟರ್ ಮೂವ್ಮೆಂಟ್ ಕಟ್ ಆಗ್ಬೋದು, ಎಸ್ಪೆಷಲಿ ಗ್ರೌಂಡ್ ವಾಟರ್ ಮೂವ್ಮೆಂಟು, ಇವೆಲ್ಲದಕ್ಕೂ ನಾವು ಬೆಲೆ ಕೊಡಬೇಕಾಗತ್ತೆ. ಭೂಮಿ ಅದರಬಹುದು, ಖಂಡಿತವಾಗುತ್ತೆ. ಅರ್ಥಕ್ವೇಕ್ಗಳು ಈಗಲೂ ಕೂಡ ಅರೌಂಡ್ 3 ರೇಂಜಲ್ಲಿ ಕ್ವಾಂಟಿಫೈ ಮಾಡಿದ್ರೆ ನೋಡಿದಾಗ ಆಗ ವಲ್ನರಬಿಲಿಟಿ ಇದ್ದೇ ಇದೆ. ಇದು ನಾವು ಈಗಾಗಲೇ ಫ್ಲೈಓವರು, ಹಾಗೆಯೇ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಅದಕ್ಕೆ ನಾವು ಮಾಡ್ತಾ ಇರೋಂಥ ಡಿಸ್ಟರ್ಬೆನ್ಸು, ಹಾಗೆಯೇ ಈಗ ಟನಲ್ಲು, ಇವೆಲ್ಲ ಮಾಡ್ತಾ ಹೋದರೆ ಕೊನೆ ಇಲ್ಲ. ಮತ್ತು ಆ ಡಿಸ್ಟರ್ಬೆನ್ಸಿಗೆ ಇನ್ನೊಂದಷ್ಟು ನಾವು ಪುಷ್ಟಿ ಕೊಟ್ಟಂಗೆ ಆಗುತ್ತೆ. ಆಗ ವಲ್ನರಬಿಲಿಟಿ ಹೆಚ್ಚಾಗುತ್ತೆ. ಆವಾಗ ಅರ್ಥಕ್ವೇಕು ಆಗ್ಬೋದು, ಮತ್ತೊಂದು ಏನು ಬೇಕಾದ್ರೂ ರಿಲೇಟೆಡ್ ಕೆಟ್ಟದ್ದು ಆಗೋದು ಸಹಜ. ಇದು ಪ್ರಕೃತಿಯ ನಿಯಮ. ನೀವು ಅದನ್ನು ಮೀರಿ ದಾಟಿ ಹೋಗೋಕ್ಕಾಗಲ್ಲ. ನೀವೇನೇ ಮಾಡೋಕ್ಕೆ ಹೋದ್ರೂ ಪ್ರಕೃತಿಗೆ ವಿರುದ್ಧವಾಗಿ ಸ್ವಲ್ಪ ಹೋಗೋಣ, ತಾಯಿ ಮೈ ಮೇಲೆ ಬಿದ್ದು ಒಳ್ಳಾಡೋಣ, ಆದರೆ ತಾಯಿ ಅವಳನ್ನ ಸಾಯಿಸೋ ಲೆವೆಲ್ಗೆ ಹೋದರೆ ಅದೇನು ಉಪಯೋಗ ಆಗಲ್ಲ ಅಲ್ವೇ? ಆ ರೀತಿ ಆಗಿದೆ. ಅದರಿಂದ ಈ ಟನಲ್ ಪ್ರಾಜೆಕ್ಟ್ಗಳನ್ನ ಬಿಡೋದು ಒಳ್ಳೆಯದು, ಬಿಟ್ಟು ಬೇರೆ ಮಾರ್ಗಗಳು ಮಾಡಿ ಅಂತ ಹೇಳ್ತಾ ಇದ್ದೀವಿ. ಆಮೇಲೆ ಟೋಪೋಗ್ರಫಿನೂ ಹಾಗೇ ಇದೆ ಅಲ್ವೇ? ಆ ಟೋಪೋಗ್ರಫಿನ ಉಪಯೋಗಿಸ್ಕೊಂಡು ಸರಿಯಾದ ವ್ಯವಸ್ಥೆ ಮಾಡಿಕೊಂಡ್ರೆ ಸಾಕಾಗುತ್ತೇನೋ. ಆಮೇಲೆ ಈಗಾಗಲೇ ಏನು ವಾಹನ ದಟ್ಟಣೆ ಜಾಸ್ತಿ ಆಗಿದೆ, ಆ ವಾಹನ ದಟ್ಟಣೆ ಕಡಿಮೆ ಮಾಡಲಿಕ್ಕೆ ಯಾರೂ ಏನೂ ಕೆಲಸ ಮಾಡ್ತಾ ಇಲ್ಲ. ಇನ್ನೂ ವರ್ಷಕ್ಕೆ 50,000 ಗಾಡಿ ಅಡಗ್ತಾ ಇದ್ದಾವೆ. ಹಾಗಾದರೆ ಎಲ್ಲಿ ಮುಟ್ಟಿದ್ವಿ? ಈ ಟನಲ್ಲು ಸಾಕಾಗಲ್ಲ. ಖಂಡಿತವಾಗಿ ಸಾಕು. ಇದನ್ನು ಬೇರೆ ಕಡೆ ಕಳಿಸ್ಬೇಕು. ಆಮೇಲೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅಭಿವೃದ್ಧಿ ಆಗಲಿ, ಆವಾಗ ಇದ್ರ ಮೇಲೆ ಒತ್ತಡ ಕಡಿಮೆ ಆಗುತ್ತೆ. ಆ ಮೂಲಕನೂ ನಾವು ಇದನ್ನು ಕಂಟ್ರೋಲ್ ಮಾಡ್ತೀವಿ. ಈಗಾಗಲೇ ಸತ್ತ ಸಿಟಿ ಅನ್ನಿಸ್ಕೊಳ್ತಾ ಇದೆ. ಈಗೇನು ಕಲ್ಕಟ್ಟಾಗೆ ಡೆಡ್ ಸಿಟಿ ಅಂತ ಹೇಳ್ತೀವಲ್ಲ, ಅದು ಹತ್ತಿರ ಬಂದುಬಿಟ್ಟಿದೆ. ಈಗ ಇನ್ನೇನು ಸಾಯೋದ್ರಲ್ಲಿದೆ, ಉಸಿರು ಕೊಡಬೇಕಾಗಿದೆ. ಆ ಉಸಿರು ಕೊಡುವಂಥ ಕೆಲಸಕ್ಕೆ ಕೈ ಹಾಕೋಣ. ಈಗ ನೋಡಿ, ಕಲ್ಕಟ್ಟ ಭಾಳ ಹಿಂದೆ ಸತ್ತೋಯ್ತು ಅಂತ ಹೇಳ್ತೀವಿ, ಅದನ್ನು ಉದ್ಧಾರ ಮಾಡೋಕ್ಕೆ ಆಗ್ತಾನೆ ಇಲ್ಲ. ಈಗ ಡೆಲ್ಲಿ ಸಾಯ್ತಾ ಇದೆ, ನೋಡ್ತಾ ಇದ್ದಾರೆ. ಈಗ ಬಾಂಬೆಗೂ ಅದೇ ಗತಿ ಬರ್ತಾ ಇದೆ, ಹೈದರಾಬಾದ್ಗೂ ಅದೇ ಆಗ್ತಾ ಇದೆ. ಏನೇನು ದೊಡ್ಡ ದೊಡ್ಡ ಸಿಟಿಗಳಿದಾವೋ ಅವನ್ನೆಲ್ಲ ಸಾಯಿಸೋಕೆ ಹೊರಟಿದ್ದಾರೆ ಅನ್ನೋ ಥರ ಅನ್ನಿಸ್ತಾ ಇದೆ. ಅದನ್ನು ಬಳಸ್ಕೊಂಡು ಉದ್ಧಾರ ಮಾಡಬಲ್ಲ. ಅದು ಒಳಗಿನ ಗುಟ್ಟದು, ಒಳಗಿನ ಎಲ್ಲರಿಗೂ ಜನಜನಿತವಾದ ಮಾತು. ಈಗ ನೋಡಿ, ನೀವೇನು ಲಾಲ್ಬಾಗಲ್ ರಾಕ್ ಇದೆ ಅಂತ ಹೇಳ್ತಾ ಇದ್ದೀರಾ, ಅದು ನಮ್ಮ ಒಂದು ಶಿಲಾಪಥದ ಒಂದು ಭಾಗ. ಈ ಪೆನಿನ್ಸುಲರ್ ನೈಸಿಕ್ ರಾಕ್ ಹೇಳ್ತೀವಿ, ಅದರ ಕಾಂಪ್ಲೆಕ್ಸ್ ಅಂತ ಏನು ಹೇಳಿದೆ, ಅದು ನಮ್ಮ ಬೆಂಗಳೂರು ಸುತ್ತಮುತ್ತ ಅರ್ಧ ಕರ್ನಾಟಕವನ್ನೇ ಆವರಿಸ್ಕೊಂಡಿದೆ. ಇಲ್ಲಿ ಆ ಅರ್ಧ ಕರ್ನಾಟಕ ಆವರಿಸ್ಕೊಂಡಿರೋ ರಾಕ್ ಸಿಸ್ಟಮ್ನ ಇನ್ನಷ್ಟು ಡಿಸ್ಟರ್ಬೆನ್ಸು ಅಲ್ಲೆಲ್ಲ ಬೇರೆ ಕಡೆ ಆಗಿಲ್ಲ, ಇಲ್ಲಿ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ ಜಾಸ್ತಿ ಎಲ್ಲಿರುತ್ತೋ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಅದ್ರ ಮೂಲಕ ಅಲ್ಲಿ ಒತ್ತಡ ಜಾಸ್ತಿ ಆಗುತ್ತೆ, ಫ್ರಾಕ್ಚರ್ ಸಿಸ್ಟಮ್ ಹೆಚ್ಚಾಗ್ಬೋದು, ಅಥವಾ ಫ್ರಾಕ್ಚರ್ ಸಿಸ್ಟಮ್ ಅಡ್ಡ ಬರಬಹುದು, ವಾಟರ್ ಫ್ಲೋನ ಅಡ್ಡ ಆಗ್ಬೋದು ಅಂತ ಹೇಳಿದ್ರೆ ಈ ರೀತಿಯಲ್ಲಿ ಆಗ್ಬೋದು. ಆಮೇಲೆ ಈ ಒಂದು
ಒಂದು ಸ್ಟೆಬಿಲಿಟಿ ಅಂತ ಹೇಳ್ತಾರೆ ನೇಚರಲ್ಲಿ, ಆ ಸ್ಟೆಬಿಲಿಟಿನ ಕಳ್ಕೊಳ್ಳೋ ಸಾಧ್ಯತೆಯೂ ಇದೆ. ಈಗ ನಮ್ಮ ಟೋಟಲ್ ಲೇಯರ್ ಏನಿದೆ, ಈ ಶಿಲಾ ಪದರ ಅಂತ ಹೇಳ್ತೀವಲ್ಲ, ಅದು ಕೇವಲ ಆವ್ರೇಜ್ ಒಂದು 50 ಕಿಲೋಮೀಟರ್ ಇಟ್ಕೋಬೋದು. ಒಂದು ಕಡೆ 40-35 ಇರ್ಬೋದು, ಒಂದು ಕಡೆ 60-70 ಇರ್ಬೋದು, ಆವ್ರೇಜ್ ಒಂದು 50 ಕಿಲೋಮೀಟರ್ ಇಟ್ಕೋಬೋದು. 6731 ಕಿಲೋಮೀಟರ್ ಭೂಮಿಯ ರೇಡಿಯಸ್ನಲ್ಲಿ ಇದು ಒಂದು ಕೆನೆ ಹಾಲಿನ ಪದರ ಥರ. ಹಾಲಿನ ಕೆನೆ ಅಂತಿರಲ್ಲ ಪಾತ್ರೆಯಲ್ಲಿ ಕಾಯಿಸಿದಾಗ ಇಡೀ ಅರ್ತಿ ಕಂಪೇರ್ ಮಾಡಿದ್ರೆ ಒಂದು ಹಾಲಿನ ಕೆನೆಯಷ್ಟು ಥಿಕ್ನೆಸ್ ಇದೆ ಅಂತ ಅಂದ್ಕೊಳ್ಳಿ. ಇದನ್ನು ಎಷ್ಟೊಂದು ಡಿಸ್ಟರ್ಬ್ ಮಾಡ್ತೀರಾ? ನಿಮಗೆ ಅದನ್ನು ಡಿಸ್ಟರ್ಬ್ ಜಾಸ್ತಿ ಮಾಡ್ತಾ ಹೋದರೆ ಮ್ಯಾಗ್ಮಾ ಚೇಂಬರ್ಗೆ ಫ್ರ್ಯಾಕ್ಚರ್ಸ್ ಟಚ್ ಆದರೆ ಮತ್ತೆ ನಿಮಗೆ ಮ್ಯಾಗ್ಮಾ ಚೇಂಬರಿಂದ ಆಚೆ ಬರುತ್ತೆ ಅಲ್ವಾ? ಮ್ಯಾಗ್ಮಾ ಅದು ಬಂದಿದ್ದು ವಾಲ್ಕನ್ ಆಗ್ಬೋದು ಅಥವಾ ಇನ್ನೊಂದು ರಾಕ್ ಫಾರ್ಮೇಷನ್ ಆಗ್ಬೋದು. ಒಟ್ಟಿನ ಡಿಸ್ಟರ್ಬೆನ್ಸ್ ಅಂತೂ ಕಟ್ಟಿಟ್ಟ ಬುತ್ತಿ. ಅದರಿಂದ ಆದಷ್ಟು ನಾವು ಅದನ್ನು ಮುಡ್ದೇ ಇರೋದು ಒಳ್ಳೆಯದು. ಬೇರೆ ರೀತಿ ಮಾರ್ಗೋಪಾಯಗಳನ್ನ ಮಾಡ್ಕೊಳ್ಬೋದು. ಇದಾವೆ ಈಗಾಗಲೇ ಪರ್ಯಾಯ ಯೋಚನೆಗಳು ಮಾಡಿದ್ದಾರೆ, ಅದನ್ನೇ ಮಾಡೋದೇ ಒಳ್ಳೆಯದು ಅನಿಸುತ್ತೆ. ಥ್ಯಾಂಕ್ ಯು. ಈಗಾಗಲೇ ಏನು ಬೆಂಗಳೂರನ್ನ ನಾವು ಏನು ಡಿಸ್ಟರ್ಬ್ ಮಾಡಿದ್ವಲ್ಲ ಅದು ಸಾಕು. ಒಬ್ಬ ವ್ಯಕ್ತಿಗಾಗಲಿ ಯಾರೋ ಒಂದು ಕೆಲವರಿಗಾಗಿ ಈ ಪ್ರಾಜೆಕ್ಟ್ ಅಲ್ಲ, ಇದು ಜನರಿಗಾಗಿ ಈ ವಿಚಾರವನ್ನು ಕೈ ಬಿಡೋದು ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ ಪ್ರೊಫೆಸರ್. ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ.